ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಅಪಸ್ಮಾರ ಮತ್ತು ಆತ್ಮಹತ್ಯೆಯ ನಿವಾರಣೆ ಹಾಗೂ ತನ್ನ ಗುರುಪದಗಳಲ್ಲಿ ಸ್ಥಿರೀಕರಣವೆಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಎಲ್ಲ ಭೌತಿಕ ವಸ್ತುಗಳು ಸುಖ ನೀಡುವಂತಹದು ಮತ್ತು ಇಡೀ ವಿಶ್ವವೇ ಆತ್ಮನಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬಿಸುವ ನಗರದಂತೆ ತೋರಿಸುತ್ತದೆ. ಸಂದಿಗ್ಧತೆ ಇರುವುದು ವ್ಯಕ್ತವಾಗಿರುವ ಮಾಯೆಯಿಂದಾಗಿದೆ. ನಿಜವಾಗಿಯೂ ಅದು ವ್ಯಕ್ತವಾಗಿಲ್ಲ. ಅದು ಎಂದಿಗೂ ಪರಬ್ರಹ್ಮನಲ್ಲಿ ಇದೆ. ಆದರೆ ಅದು ಸಹ ವಿಶ್ವದಲ್ಲಿಯೇ ಇದ್ದು ಚರ ಮತ್ತು ಅಚರ ವಸ್ತುಗಳನ್ನು ಅಸ್ತಿತ್ವಕ್ಕೆ ತಂದಿದೆ. ಕನ್ನಡಿಯಲ್ಲಿ ಕಾಣುವುದೆಲ್ಲವೂ ಅದರಲ್ಲಿ ಇಲ್ಲ. ಕನಸಿನಲ್ಲಿ ಕಾಣುವ ದೃಶ್ಯಗಳು ನಿಜವಾಗಿ ಇರುವಂತೆ ಕಂಡರೂ ಎಚ್ಚರವಾದ ಕೂಡಲೇ ಎಲ್ಲವೂ ಹೊರಟು ಹೋಗುತ್ತವೆ. ಜಾಗೃತ ಅವಸ್ಥೆಯು ಪ್ರಾಪ್ತವಾದಾಗ ಕನಸಿನ ಲೋಕ ಮಾಯವಾಗುತ್ತದೆ. ಪ್ರಕಾಶದ ಜೊತೆ ಸಂಯೋಗದ ಆನಂದ ಸದ್ಗುರುವಿನ ಮಹಾವಾಕ್ಯಗಳ ಪ್ರಭಾವದಿಂದ ಉಂಟಾಗುತ್ತದೆ. ವಿಶ್ವದ ಅಸ್ತಿತ್ವದ ಚೇತನಾ ತರಂಗಗಳು ನಿಜವಾಗಿಯೂ ಸತ್ನ ಅಧಿಷ್ಠಾನವಾಗಿದೆ, ಮತ್ತೆ ಯಾವುದನ್ನು ಅವಲಂಬಿಸಿಲ್ಲ. ಪರಮಾತ್ಮನು ಅಂದರೆ ಈಶ್ವರನು ಪ್ರಸನ್ನನಾದಾಗ ಮಾತ್ರವೇ ಈ ಸಾಕ್ಷಾತ್ಕಾರವು ಸಾಧ್ಯ. ಸದಾತ್ಮಕ ಗುಣದಿಂದ ಕೂಡಿದ ಸ್ವಪ್ರಕಾಶವೇ ಆತ್ಮದ ಸ್ವರೂಪವೆಂಬುದನ್ನು ಅರ್ಥ ಮಾಡಿಕೊ. ಆಗ ಈ ಭೌತಿಕ ಪ್ರಪಂಚವು ಮಾಯೆಯ ಸ್ವರೂಪ ಮತ್ತು ಅದು ಕೇವಲ ಕೌತುಕ ಭರಿತ ಆಟವಾಗಿದೆ. ಇಡೀ ವಿಶ್ವವೇ ಭೌತಿಕ ವಸ್ತುಗಳಿಂದ ಕೂಡಿರುವುದು. ಬ್ರಹ್ಮನಿಂದ ಪ್ರಾರಂಭವಾಗಿ ಒಂದು ಹುಲ್ಲು ಕಡ್ಡಿಯವರೆಗೆ ಎಲ್ಲವೂ ಕಲ್ಪಿತವೇ. ವಿಸ್ತಾರವಾದ ಈ ಜಗತ್ತೇ ಕೇವಲ ಮಾಯೆಯಿಂದ ವಿಜೃಂಭಿತವಾಗಿದೆ. ಸರ್ಪ, ಹೂವಿನ ಮಾಲೆ, ದಂಡ, ಪ್ರಹಾರ ಇವುಗಳನ್ನು ಹಗ್ಗವೆಂದೇ ಪರಿಗಣಿಸುತ್ತಾರೆ. ಇವುಗಳ ನಿಜವಾದ ಅಸ್ತಿತ್ವವನ್ನು ಅವರು ಅರಿಯರು. ಅದೇ ರೀತಿ ಇಡೀ ವಿಶ್ವದ ವಿಕಾಸವು ನಿಜಸ್ವರೂಪವೆನ್ನಲು ಯಾವುದೇ ಆಧಾರವಿಲ್ಲ. ಈ ಜಗತ್ತೆಲ್ಲವೂ ಮಾಯಾಮಯವಾಗಿ ಕಾಣಿಸುತ್ತದೆ. ಇದು ತತ್ವಜ್ಞಾನದ ಅಂತ್ಯವಾಗುತ್ತದೆ. ಆಗಲೇ ಗುರುವಾಕ್ಯಗಳು ಪ್ರಬೋಧ ರೂಪವಾಗಿ ಸಾಕ್ಷಾತ್ಕಾರವನ್ನು ದಯಪಾಲಿಸುತ್ತವೆ. ಗೃಣಾತ್ ಎಂಬ ಕ್ರಿಯಾವಾಚಕ ಪದದ ಅರ್ಥವನ್ನು ಕುರಿತು ಚಿಂತನ ಮಾಡಿದರೆ ಮೂರನೆಯ ಪುರುಷ ಏಕವಚನ ಆಗಿದ್ದು ಕೇವಲ ಗುರು ಮಾತ್ರವೇ ತತ್ವೋಪದೇಶದ ಸಮಯದಲ್ಲಿ ಅದರ ಅರ್ಥವನ್ನು ವಿವರಿಸಲು ಸಮರ್ಥನು. ಆದುದರಿಂದ ಬಾಬಾರವರನ್ನು ಪ್ರಾರ್ಥಿಸೋಣ. ದಯಮಾಡಿ ನನ್ನ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿ ನಿತ್ಯ ಅನಿತ್ಯಗಳನ್ನು ವಿವೇಚಿಸುವ ವಿವೇಕವನ್ನು ದಯಪಾಲಿಸಿ ನನಗೆ ವೈರಾಗ್ಯವೆಂಬ ಬಹುಮಾನವನ್ನು ಕೊಡಿ. ನಾನಾದರೂ ಸದಾ ಅವಿವೇಕಿಯಾದ ಮೂಢ, ನಿಗೂಢವಾದ ಅವಿದ್ಯೆಯಿಂದ ನಿರ್ಬಂಧಿತ. ನನ್ನ ಬುದ್ಧಿಯು ಸದಾ ಕುತರ್ಕದಿಂದ ಕೂಡಿರುತ್ತದೆ. ಅದರಿಂದಾಗಿ ನನಗೆ ಸದಾ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಗುರುವಿನ ವೇದಾಂತ ವಚನಗಳಲ್ಲಿ ಅಚಲವಾದ ಭರವಸೆ ಇಡುವಂತೆ ನೋಡಿಕೊಳ್ಳಿ, ಏಕೆಂದರೆ ಅವು ವೇದಗಳಷ್ಟೇ ಶ್ರೇಷ್ಠ. ನನ್ನ ಮನಸ್ಸನ್ನು ಕನ್ನಡಿಯಂತೆ ಮಾಡಿ ಅದರಲ್ಲಿ ಆತ್ಮತತ್ವವು ಪ್ರಕಟವಾಗಲಿ. ಅಷ್ಟೇ ಅಲ್ಲದೆ ಸದ್ಗುರು ಸಾಯಿನಾಥ, ನನಗೆ ಈ ಜ್ಞಾನವು ಪೂರ್ಣವಾಗಿ ಅರ್ಥವಾಗುವಂತೆ ಮಾಡಿ. ಏಕೆಂದರೆ ಅನುಭವವೇ ಇಲ್ಲದೆ ಯಾರು ಅದರ ಬಗ್ಗೆ ಮಾತನಾಡುವರೋ ಆಗ ಅದು ಕೇವಲ ಬಡಬಡಿಸಿದಂತಾಗುತ್ತದೆ. ಅದರಿಂದ ಪರಮಾರ್ಥ ಸಾಧಿಸಲು ಹೇಗೆ ಸಾಧ್ಯ? ಆದುದರಿಂದ ಬಾಬಾ, ನಿಮ್ಮ ಅಪೂರ್ವ ಶಕ್ತಿಯಿಂದ ಈ ಜ್ಞಾನವನ್ನು ನಾನೇ ಪಡೆಯುವಂತೆ ಮಾಡಿ ಅದರಿಂದಾಗಿ ನಾನು ಸಹಜವಾಗಿ ಸಾಯುಜ್ಯ ಪದವನ್ನು ಪಡೆಯಬಹುದು. ಕೃಪೆ ಮಾಡಿ ಈ ಭಿಕ್ಷೆಯನ್ನು ನೀಡಿ ಎಂದು ಬೇಡುತ್ತೇನೆ. ಮುಂದುವರೆದು, ಓ ದೇವ ಸದ್ಗುರು ಸಾಯಿ, ನನ್ನ ದೇಹದ ಅಹಂಭಾವವನ್ನು ನಿಮಗೆ ಅರ್ಪಿಸುತ್ತೇನೆ. ಇನ್ನು ಮುಂದೆ ನನ್ನನ್ನು ನೀವು ಜೋಪಾನ ಮಾಡಿ, ಏಕೆಂದರೆ ನನ್ನ ಹತ್ತಿರ ನಾನು ಎನ್ನುವುದು ಇಲ್ಲ. ನನ್ನ ದೇಹಾಭಿಮಾನವನ್ನು ತೆಗೆದುಹಾಕಿ ಅದರಿಂದಾಗಿ ಸುಖ ಅಥವಾ ದುಃಖ ಯಾವುದನ್ನು ನಾನು ಅನುಭವಿಸುವುದಿಲ್ಲ. ನಿಮ್ಮ ಇಚ್ಛಾನುಸಾರ ಸೂತ್ರಧಾರನಾಗಿ ಚಾಲನೆ ನಡೆಸಿ ಅದರಿಂದಾಗಿ ನಾನು ಕೇವಲ ನಿಮ್ಮ ಇಚ್ಛೆಯಂತೆ ನಡೆಯಬಲ್ಲೆನು. ಅಥವಾ ನೀವೇ ನನ್ನ ಅಹಂ ಆಗಿ ಮತ್ತು ನೀವೇ ಮಾಡುವವರಾಗಿ ಮತ್ತು ಅದರ ಫಲ ಸುಖ ದುಃಖಗಳೆರಡನ್ನು ಅನುಭವಿಸುವವರಾಗಿ ಅದರ ಬಗ್ಗೆ ಯಾವುದೇ ವಿವಂಚನೆ ಇಟ್ಟುಕೊಳ್ಳುವುದು ಬೇಡ. ಜಯವಾಗಲಿ,
ಜಯವಾಗಲಿ ಪೂರ್ಣ ಕಾಮನಿಗೆ, ನಮ್ಮ ಕಾಮನೆಗಳನ್ನು ಪೂರೈಸುವವನಿಗೆ. ನನ್ನ ಪ್ರೀತಿಯನ್ನು ನಿಮ್ಮ ಚರಣಗಳಲ್ಲಿ ಸೇರಿಸಿಕೊಳ್ಳಿ. ಹೇ ಮಂಗಳಧಾಮ, ಈ ಚಂಚಲ ಮನಸ್ಸು ನಿಮ್ಮ ಚರಣಗಳಲ್ಲಿ ಪೂರ್ಣ ಶಾಂತಿಯನ್ನು ಹೊಂದಲಿ. ನೀವಲ್ಲದೆ ಮತ್ತೆ ಯಾರು ನಮ್ಮ ಕ್ಷೇಮಕ್ಕಾಗಿ ಹಿತವಚನ ನುಡಿಯಬಲ್ಲರು? ನಮ್ಮನ್ನು ದುಃಖಗಳಿಂದ ಪಾರು ಮಾಡುವವರು ಮತ್ತು ನಮ್ಮ ಮನಸ್ಸಿಗೆ ಸಮಾಧಾನ ತರುವವರು ಮತ್ಯಾರು? ಇದು ಶಿರಡಿಯ ಸೌಭಾಗ್ಯ. ಬಾಬಾ, ನೀವು ಇಲ್ಲಿಗೆ ಆಗಮಿಸಿದಿರಿ, ಅನಂತರ ನೀವು ಇಲ್ಲಿಯೇ ನೆಲೆಸಿದಿರಿ ಮತ್ತು ನಿಮ್ಮ ವಾಸ್ತವ್ಯದಿಂದಲೇ ಈ ಕ್ಷೇತ್ರಕ್ಕೆ ಯಾತ್ರಾ ಸ್ಥಳದ ಅಸ್ತಿತ್ವವನ್ನು ಕೊಟ್ಟಿರಿ. ಶಿರಡಿಯ ಸುಕೃತವು ಧನ್ಯ. ಈ ಕೃಪಾವಂತ ಸಾಯಿಯು ಈ ಸ್ಥಳವನ್ನು ಭಾಗ್ಯವಂತವನ್ನಾಗಿ ಮಾಡಿ ನಮ್ಮ ವಾಸ್ತವ್ಯದಿಂದಲೇ ಅಲಂಕೃತವಾಗಿ ಮಾಡಿದರು. ನೀವೇ ನನ್ನನ್ನು ಚೇತನಗೊಳಿಸಿದಿರಿ. ನೀವು ಮಾತ್ರವೇ ನನ್ನ ವಾಣಿಯನ್ನು ಉತ್ತೇಜಿಸಿದಿರಿ. ಹಾಗಿರಲು ನಿಮ್ಮ ಗುಣಗಾನ ಮಾಡಲು ನಾನು ಯಾರು? ನೀವೇ ಕರ್ತೃ ಮತ್ತು ಕರ್ತಾರನೂ ನೀವೇ. ನಿತ್ಯವೂ ನಿಮ್ಮ ಸಮಾಗಮದಲ್ಲಿ ಇರುವುದೇ ನಮಗೆ ಆಗಮ ಶಾಸ್ತ್ರ ಅಧ್ಯಯನ. ನಿಮ್ಮ ಚರಿತ್ರೆಯನ್ನು ನಿತ್ಯ ಶ್ರವಣ ಮಾಡುವುದೇ ನಮಗೆ ಧರ್ಮ ಗ್ರಂಥಗಳ ಪಾರಾಯಣ. ಒಂದು ಕ್ಷಣವೂ ವ್ಯರ್ಥ ಮಾಡದಂತೆ ನಿಮ್ಮನ್ನು ಸ್ಮರಿಸುವುದು ಕಥನ ಮತ್ತು ಕೀರ್ತನೆಗೆ ಸಮ. ಇದೇ ನಮ್ಮ ನಿತ್ಯ ಧ್ಯಾನದ ಅನುಸಂಧಾನವು ಮತ್ತು ಅದೇ ನಮಗೆ ಸಮಾಧಾನಕರವಾದುದು. ಭಜನೆಯಿಂದ ವಿಮುಖ ಮಾಡುವಂತಹ ಸುಖವನ್ನು ಅನುಭವಿಸಲು ಇಷ್ಟಪಡುವುದಿಲ್ಲ, ಏಕೆಂದರೆ ಪರಮಾರ್ಥವನ್ನು ಸಾಧಿಸಲು ಇದಕ್ಕಿಂತ ದೊಡ್ಡದಾದ ಅಧಃಪತನಕ್ಕೆ ಕಾರಣ ಮತ್ತೆ ಯಾವುದಿದೆ? ನನ್ನ ಆನಂದಾಶ್ರುಗಳು ಬೆಚ್ಚಗಿನ ನೀರಾಗಿ ನಿಮ್ಮ ಚರಣಗಳನ್ನು ತೊಳೆಯಲಿ. ನಿಮ್ಮ ದೇಹವು ಶುದ್ಧ ಪ್ರೇಮವೆಂಬ ಚಂದನದಿಂದ ಲೇಪಿಸಲ್ಪಡಲಿ. ನಿಜ ಭಕ್ತಿ ಎಂಬ ವಸ್ತ್ರದಿಂದ ನಿಮ್ಮ ಶರೀರವು ಅಲಂಕರಿಸಲ್ಪಡಲಿ. ಈ ಅಂತರಂಗ ಪೂಜಾ ವಿಧಾನವು ಬಾಹ್ಯೋಪಚಾರ ಪೂಜೆಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ಒಲಿಸಿಕೊಳ್ಳುವಂತಹುದಾಗಲಿ. ಅದು ನಿಮ್ಮನ್ನು ಸುಪ್ರಸನ್ನನಾಗಿಯೂ ಸುಖ ಸಂಪನ್ನನಾಗಿಯೂ ಮಾಡಲಿ. ನಾವು ಪರಿಶುದ್ಧವಾದ ಅಷ್ಟ ಸಾತ್ವಿಕ ಭಾವಗಳೆಂಬ, ಅಂದರೆ ಕರುಣೆ, ಪ್ರೀತಿ, ಸಹನೆ, ಕ್ಷಮೆ, ತ್ಯಾಗ ಅಥವಾ ವೈರಾಗ್ಯ, ಅನುಕಂಪ, ವಿಶ್ವಾಸ ಮತ್ತು ತಾಳ್ಮೆ ಎಂಬ ಕಮಲಗಳನ್ನು, ಈ 8 ಪುಷ್ಪಗಳನ್ನು ಅರ್ಪಿಸೋಣ ಮತ್ತು ನಮ್ಮ ಏಕಾಗ್ರ ಚಿತ್ತವನ್ನು ಫಲವನ್ನಾಗಿ ಸಮರ್ಪಿಸೋಣ. ನಾವು ಭಕ್ತಿ ಎಂಬ ಬುಕ್ಕ, ಅಂದರೆ ತಿಲಕವನ್ನು ಹಣೆಗೆ ಹಚ್ಚೋಣ. ದೃಢವಾದ ಭಕ್ತಿ ಎಂಬ ಓಟ್ಯಾಣವನ್ನು ಕಟ್ಟೋಣ ಮತ್ತು ನಮ್ಮ ಕುತ್ತಿಗೆಯನ್ನು ನಿಮ್ಮ ಪಾದಗಳ ಅಂಗುಷ್ಟಗಳ ಮೇಲೆ ಇಡೋಣ. ಅನಂತರ ನವಿರಾದ ಅಲೌಕಿಕ ಸುಖವನ್ನು ಅನುಭವಿಸೋಣ. ಪ್ರೀತಿ ಎಂಬ ರತ್ನಗಳಿಂದ ಅಲಂಕಾರ ಮಾಡಿ ಮನಃಪೂರ್ವಕವಾಗಿ ಎಲ್ಲ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕೋಣ. ನಮ್ಮ ಪಂಚ ಪ್ರಾಣಗಳನ್ನು ಚಾಮರವನ್ನಾಗಿ ಮಾಡಿ ಅದರ ತಾಪವನ್ನು ನಿವಾರಣೆ ಮಾಡೋಣ. ಈ ರೀತಿಯ ಸ್ವಾನಂದ ಪೂಜೆಯನ್ನು ಮುಗಿಸಿ ಅಷ್ಟಾಂಗ ಪೂಜೆ, ಗಂಧ ಸಮರ್ಪಣೆ ಮತ್ತು ಅಭಿಷೇಕ ಮಾಡೋಣ. ಈ ರೀತಿ ನಾವು ನಿಮ್ಮ ಪೂಜೆ ಮಾಡುತ್ತೇವೆ. ಸಾಯಿರಾಜ, ಇದು ನಮ್ಮ ಒಳತಿಗಾಗಿಯೇ. ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸದಾ ಕಾಲ ಸಾಯಿ ಸಮರ್ಥ ಎಂದು ನಿತ್ಯವೂ ಸ್ಮರಿಸುತ್ತೇವೆ. ಇದೇ ಮಂತ್ರದಿಂದ ಪರಮಾರ್ಥ ಸಾಧನೆಯನ್ನು ಪಡೆಯಬಹುದು ಮತ್ತು ತಮ್ಮ ನಿಷ್ಠೆಯಲ್ಲಿ ಕೃತಾರ್ಥರಾಗುತ್ತೇವೆ. ಹಿಂದಿನ ಅಧ್ಯಾಯದಲ್ಲಿ ದಯಾಘನರಾದ ಸಾಯಿ ಸಮರ್ಥರು ಯಾವ ರೀತಿ ತಮ್ಮ ಭಕ್ತರ ಕಲ್ಯಾಣಕ್ಕಾಗಿ ಶಿಕ್ಷಣ ನೀಡುತ್ತಿದ್ದರು ಎಂಬುದನ್ನು ನಿರೂಪಿಸಲಾಗಿದೆ. ಈಗ ಈ ಅಧ್ಯಾಯದಲ್ಲಿ ಯಾವ ರೀತಿ ಭಕ್ತರ ಶ್ರದ್ಧೆಯು ತಮ್ಮದೇ ಗುರುವಿನಲ್ಲಿ ಸ್ಥಾಪಿತವಾಗಿತೋ ಆ ಕಥೆಯನ್ನು ಆಲಿಸಿರಿ. ಹಿಂದಿನ ಅಧ್ಯಾಯದಲ್ಲಿ ಭಕ್ತನಾದ ಪಂತನ ಕಥಾಮೃತದ ನಿದರ್ಶನ ನೀಡಲಾಯಿತು. ಶ್ರೋತೃಗಳು ಅದನ್ನು ಏಕಾಗ್ರ ಚಿತ್ತರಾಗಿ ಕೇಳಿ ನಿಶ್ಚಿತವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೆಷ್ಟು ರೀತಿಯ ಅನುಭವಗಳನ್ನು ಅವರು ಕೊಟ್ಟರು ಮತ್ತು ಅವರು ಯಾವ ರೀತಿ ಭಕ್ತಿಯ ಅಂಜನವನ್ನು ಕಣ್ಣಿಗೆ ಹಾಕಿದರು, ಯಾವ ರೀತಿ ತಮ್ಮ ಗುರು ಚರಣಗಳಲ್ಲಿ ಅಚಲವಾಗಿ ನೆಲೆಸಿದರು ಮತ್ತು ಯಾವ ರೀತಿ ಮನಸ್ಸು ಶಾಂತಿಯನ್ನು ಹೊಂದಿತು. ಒಮ್ಮೆ ಪಂತ್ ಎಂಬ ಭಕ್ತನು ಶಿರಡಿಗೆ ಹೋದನು. ತನ್ನ ಮಿತ್ರರೊಡನೆ ಸಾಯಿ ಸಮರ್ಥರ ದರ್ಶನಕ್ಕಾಗಿ ಬಹಳ ಪ್ರಯತ್ನ ಮಾಡಿ ಹೋದನು. ಅವನು ಈಗಾಗಲೇ ಅನುಗ್ರಹೀತನಾಗಿದ್ದು ತನ್ನ ಗುರುಚರಣಗಳಲ್ಲಿ ಸ್ಥಿತನಾಗಿದ್ದನು. ಅವನಿಗೆ ಶಿರಡಿಗೆ ಹೋಗುವ ಬಗ್ಗೆ ಹಿಂಜರಿಕೆ ಇತ್ತು. ಆದರೂ ಅದೃಷ್ಟವಶಾತ್ ಅನಿರೀಕ್ಷಿತವಾಗಿ ಯೋಗ ಕೂಡಿ ಬಂದು ಸಾಯಿ ದರ್ಶನದ ಅವಕಾಶ ಒದಗಿ ಬಂದಿತು ಮತ್ತು ಅತೀವ ಸಂತೋಷವನ್ನು ತಂದುಕೊಟ್ಟಿತು. ಮಾನವನು ಒಂದು ಯೋಜನೆ ಮಾಡುತ್ತಾನೆ
ದೇವರು ಮತ್ತೊಂದನ್ನು ಮಾಡುತ್ತಾನೆ. ಅದೃಷ್ಟಕ್ಕೆ ವಿರುದ್ಧವಾಗಿ ಯಾರು ಏನನ್ನು ಮಾಡಲಾಗುವುದಿಲ್ಲ. ಸ್ವಸ್ಥವಾದ ಮನಸ್ಸಿನಿಂದ ಅದನ್ನು ಕೇಳಿ. ಅನೇಕ ಜನರು ಶಿರಡಿಗೆ ಹೋಗುವ ಉದ್ದೇಶದಿಂದ ತಮ್ಮ ಮನೆಗಳಿಂದ ಹೊರಟರು. ರೈಲಿನಲ್ಲಿ ಸಕಲರು ಒಟ್ಟಿಗೆ ಆನಂದದಿಂದ ಪ್ರಯಾಣ ಮಾಡಿದರು. ಅವರೆಲ್ಲರೂ ರೈಲು ಗಾಡಿಯನ್ನು ಹತ್ತಿದಾಗ ಅಲ್ಲಿ ಅನಿರೀಕ್ಷಿತವಾಗಿ ಪಂಥನು ಭೇಟಿಯಾದನು. ಅವನಾಗಲೇ ಅದರಲ್ಲಿ ಕುಳಿತಿದ್ದನು. ಪಂಥನಿಗೆ ಅವರು ಶಿರಡಿಗೆ ಹೋಗುವ ಯೋಜನೆ ತಿಳಿಯಿತು. ಆ ಗುಂಪಿನಲ್ಲಿ ಪಂಥನ ಕೆಲವು ಸ್ನೇಹಿತರಿದ್ದರು ಮತ್ತು ಅವನ ಮಗುವಿನ ಅತ್ತೆಯವರು ಮತ್ತು ಮಾವನವರು ಸಹ ಇದ್ದರು. ಪಂಥನಿಗೆ ಶಿರಡಿಗೆ ಹೋಗುವ ಮನಸ್ಸು ಇಲ್ಲದಿದ್ದರೂ ಅವರು ತಮ್ಮ ಜೊತೆ ಬರುವಂತೆ ಆಗ್ರಹಪಡಿಸಿದರು. ಆರಂಭದಲ್ಲಿ ಪಂಥನಿಗೂ ಸಹ ಅಲ್ಲಿಯವರೆಗೂ ಟಿಕೆಟು ಇದ್ದಿತು. ಮೊದಲು ಅಲ್ಲಿಗೆ ಹೋಗುವ ವಿಚಾರವೂ ಇತ್ತು. ಆದರೆ ಅನಂತರ ಅವನು ತನ್ನ ವಿಚಾರವನ್ನು ಬದಲಿಸಿದ್ದನು. ಸ್ನೇಹಿತರು, ಮಾವನವರು ಅವನನ್ನು ತಮ್ಮ ಜೊತೆ ಶಿರಡಿಗೆ ಬರಲು ಹೇಳಿದರು. ಪಂಥನು ತನಗೆ ಮನಸ್ಸಿಲ್ಲದಿದ್ದರೂ ಅವರ ಆಗ್ರಹಕ್ಕೆ ಮಣಿದನು. ಪಂಥನು ವಿರಾರ್ನಲ್ಲಿ ಇಳಿದನು. ಗುಂಪಿನ ಇನ್ನುಳಿದವರು ಮುಂಬಯಿಯವರೆಗೆ ಪ್ರಯಾಣವನ್ನು ಮುಂದುವರಿಸಿದರು. ಪಂಥನು ಖರ್ಚಿಗಾಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅನಂತರ ಅವನು ಮುಂಬೈಗೆ ಹೊರಟನು. ಅವನು ತನ್ನ ಸ್ನೇಹಿತರ ಮನಸ್ಸನ್ನು ನೋಯಿಸಲು ಇಷ್ಟಪಡಲಿಲ್ಲ. ಅವನು ತನ್ನ ಸ್ವಂತ ಗುರುವಿನ ಅನುಮತಿ ಪಡೆದು ಅನಂತರ ಎಲ್ಲರ ಜೊತೆ ಸಂತೋಷವಾಗಿ ಶಿರಡಿಗೆ ಬಂದನು. ಎಲ್ಲರೂ ಮಸೀದಿಗೆ ಬೆಳಗ್ಗೆ 11ಕ್ಕೆ ಹೋದರು. ಅಲ್ಲಿ ಭಕ್ತರ ಗುಂಪು ಪೂಜಿಸುತ್ತಿರುವುದನ್ನು ನೋಡಿ ಉಲ್ಲಾಸ ಹೊಂದಿದರು. ಬಾಬಾರವರ ಧ್ಯಾನಾವಸ್ಥೆಯನ್ನು ನೋಡಿ ಎಲ್ಲರೂ ಆನಂದ ಸಂಪನ್ನರಾದರು. ಕ್ಷಣವೇ ಪಂಥನು ಅಪಸ್ಮಾರದ ಬಾಧೆಯಿಂದ ಜ್ಞಾನ ತಪ್ಪಿ ಬಿದ್ದು ಬಿಟ್ಟನು. ಅವನ ಅಂಗಾಂಗಗಳಲ್ಲಿ ಚಲನೆ ಇರಲಿಲ್ಲ ಮತ್ತು ಅವನು ನಿಶ್ಚೇಷ್ಟನಾಗಿದ್ದನು. ಅವನ ಜೊತೆ ಬಂದವರಲ್ಲಿ ಚಿಂತೆ ಉದ್ಭವಿಸಿತು ಮತ್ತು ಅತಿಯಾಗಿ ಗಾಬರಿಗೊಂಡರು. ಸಾಯಿಬಾಬಾರವರ ಕೃಪಾ ದೃಷ್ಟಿಯಿಂದ ಮತ್ತು ತಂಡದ ಇತರರ ಸಹಾಯದಿಂದ ಹಣೆಯ ಮೇಲೆ ನೀರು ಚಿಮುಕಿಸಿದರು. ಅವನಿಗೆ ಪೂರ್ಣವಾಗಿ ಜ್ಞಾನ ಬಂದಿತು. ಎಚ್ಚರವಾದೊಡನೆ ಅವನು ಗಡಿಬಿಡಿಗೊಂಡನು ಮತ್ತು ಆಗ ತಾನೇ ನಿದ್ದೆಯಿಂದ ಎಚ್ಚರಗೊಂಡ ರೀತಿಯಲ್ಲಿತ್ತು. ಬಾಬಾರವರು ಪೂರ್ಣ ಅಂತರ್ಜ್ಞಾನಿಯಾಗಿದ್ದು ಅವನು ಮತ್ತೊಬ್ಬ ಗುರುವಿನ ಶಿಷ್ಯನೆಂಬುದನ್ನು ಅರಿತಿದ್ದರು. ಅವರು ಅಭಯವನ್ನು ಆಶ್ವಾಸನೆಯನ್ನು ನೀಡಿ ಅವನಿಗೆ ಅವನ ಗುರುವಿನಲ್ಲಿಯೇ ಶ್ರದ್ಧೆ ನೆಲೆಗೊಳ್ಳುವಂತೆ ಮಾಡಿದರು. ಅವರು ಹೇಳಿದರು, ಏನೇ ಪ್ರಸಂಗ ಬರಲಿ ನಿನ್ನ ಆಧಾರ ಸ್ವರೂಪ ಗುರುವನ್ನು ಬಿಡಬೇಡ. ಸದಾ ಸರ್ವದಾ ನಿಶ್ಚಲನಾಗಿರು. ಸದಾ ಅನನ್ಯ ಏಕತ್ವದಲ್ಲಿ ಇರು. ಪಂತ್ ಆ ಮಾತುಗಳ ಪ್ರಾಮುಖ್ಯತೆಯನ್ನು ಅರಿತನು. ಅವನಿಗೆ ತನ್ನ ಗುರುವಿನದೇ ನೆನಪಾಯಿತು. ಅವನು ಇನ್ನು ಉಳಿದ ಜೀವಿತ ಕಾಲದಲ್ಲಿ ಸಾಯಿಬಾಬಾರವರ ಕೃಪೆಯನ್ನು ಸ್ಮರಿಸುತ್ತಿದ್ದನು. ಅದೇ ರೀತಿಯಲ್ಲಿ ಒಬ್ಬ ಮುಂಬಾಪುರವಾಸಿ, ಅಂದರೆ ಮುಂಬಯಿ ನಗರವಾಸಿ ಹರಿಶ್ಚಂದ್ರ ಎಂಬ ಹೆಸರಿನ ಗೃಹಸ್ಥನಿದ್ದನು. ಅವನ ಮಗ ಅಪಸ್ಮಾರ ರೋಗದಿಂದ ನರಳುತ್ತಿದ್ದು ಅದರಿಂದಾಗಿ ಅವನು ಬಹಳ ದುಃಖಿಯಾಗಿದ್ದನು. ಅವನು ಅನೇಕ ದೇಶಿ ಮತ್ತು ವಿದೇಶಿ ವೈದ್ಯರ ಸಲಹೆ ತೆಗೆದುಕೊಂಡಿದ್ದನು. ಆದರೆ ಯಾವ ಒಂದು ಉಪಾಯವೂ ಫಲಕಾರಿಯಾಗಲಿಲ್ಲ. ಸರ್ವ ಪ್ರಯತ್ನಗಳು ವ್ಯರ್ಥವಾಗಿದ್ದವು. ಉಳಿದ ಒಂದೇ ಒಂದು ಮಾರ್ಗವೆಂದರೆ ಸಾಧು ಸಂತರನ್ನು ಕಾಣುವುದು. ಇಸವಿ 1910ರಲ್ಲಿ ಗಣುವಿನ ಕೀರ್ತನೆಗಳು ಪ್ರಾರಂಭವಾಗಿ ಶ್ರೀ ಸಾಯಿನಾಥರ ಕೀರ್ತಿಯು ಎಲ್ಲೆಡೆ ಹರಡಿತು. ಬಹಳ ಜನರು ಶಿರಡಿಯ ಯಾತ್ರೆ ಮಾಡಲು ಪ್ರಾರಂಭಿಸಿದರು. ಅದೊಂದು ಸಣ್ಣ ಕುಗ್ರಾಮವಾದರೂ ಅದರ ಭಾಗ್ಯ ಅಪಾರವಾಗಿತ್ತು. ಶಿರಡಿಯು ಮತ್ತೊಂದು ಪಂಢರಪುರವಾಯಿತು. ಅದರ ಮಹಿಮೆ ಅವರ್ಣನೀಯವಾಯಿತು. ಅಪಾರ ಸಂಖ್ಯೆಯಲ್ಲಿ ಯಾತ್ರಿಗಳು ಬರುತ್ತಿದ್ದರು. ಅನೇಕ ಜನರು ಕೇವಲ ದರ್ಶನ ಮಾತ್ರದಿಂದಲೇ ರೋಗದಿಂದ ವಿಮುಕ್ತರಾದರು. ಕೆಲವರು ಕೇವಲ ಹಸ್ತಸ್ಪರ್ಶನ ಮಾತ್ರದಿಂದಲೇ, ಕೆಲವರು ಶುದ್ಧ ಕೃಪಾ ಕಟಾಕ್ಷತೆ ಮಾತ್ರದಿಂದಲೇ ಗುಣಮುಖರಾದರು. ಭಕ್ತರು ಅನನ್ಯ ಶರಣಾಗತರಾಗಿ ಕಲ್ಯಾಣವನ್ನು ಪಡೆದರು. ಬಾಬಾರವರು ಪ್ರತಿಯೊಬ್ಬರ ಮನೋಗತವನ್ನು ತಿಳಿದು ಈಡೇರಿಸುತ್ತಿದ್ದರು. ಪಿಶಾಚಿಗಳು ಉದಿಯನ್ನು ಧರಿಸಿದವರ ಮುಂದೆ ಸುಳಿಯದೆ ಓಡಿ ಹೋದವು. ಬಾಬಾರವರ ಆಶೀರ್ವಚನಗಳು ಕಾಯಿಲೆಗಳನ್ನು ಗುಣಪಡಿಸಿದವು. ಅವರ ಕಣ್ಣುಗಳಿಂದ ಕೃಪಾಪೂರ್ಣ ದೃಷ್ಟಿಯು ಎಲ್ಲರ ಬಾಧೆಗಳನ್ನು ದೂರ ಮಾಡುತ್ತಿದ್ದವು. ಆದುದರಿಂದ ಜನರು ಅವರ ಹತ್ತಿರ ಧಾವಿಸುತ್ತಿದ್ದರು. ಈ ರೀತಿ ಮಹಾತ್ಮೆಯನ್ನು ದಾಸಗಣುವಿನ ಕಥನ ಮತ್ತು ಕೀರ್ತನಗಳಿಂದ ಮತ್ತು ಗ್ರಂಥಗಳಿಂದ ಒಬ್ಬರ ಬಾಯಿಂದ ಮತ್ತೊಬ್ಬರು ಕೇಳಿ ಜನರಿಗೆ ದರ್ಶನದ ಆಶೆಯು ಹುಟ್ಟುತ್ತಿತ್ತು. ಹೀಗೆ ಸೇಠ್ ಹರಿಶ್ಚಂದ್ರ ಪಿತಳೆ ಎಂಬುವನಿಗೂ ಸಾಯಿಬಾಬಾರವರ ದರ್ಶನ ಮಾಡಬೇಕೆಂಬ ಆಸೆ ಉತ್ಕಂಠಿತವಾಯಿತು. ಪಿತಳೆಯು ಶಿರಡಿ ಗ್ರಾಮಕ್ಕೆ ತನ್ನ ಕುಟುಂಬ ಹಾಗೂ ಮಕ್ಕಳನ್ನು ಕರೆದುಕೊಂಡು
ಅನೇಕ ಉಪಾಯನ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ದರ್ಶನಕ್ಕಾಗಿ ಬಂದನು. ಅದು ಅವನ ಪೂರ್ವಜನ್ಮದ ಸುಕೃತದ ಫಲವಾಗಿತ್ತು. ಮಗನನ್ನು ಬಾಬಾರವರ ಚರಣಗಳಲ್ಲಿ ಮಲಗಿಸಿ ತಾನು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಒಂದು ಘಟನೆ ಜರುಗಿತು. ಅದು ಪಿತಳೆಯಲ್ಲಿ ಬಹಳ ಗಲಿಬಿಲಿ ಉಂಟು ಮಾಡಿತು. ಮಗುವಿನ ದೃಷ್ಟಿಯು ಸಾಯಿಯ ದೃಷ್ಟಿಯೊಂದಿಗೆ ಒಂದಾದ ಕೂಡಲೇ ಆ ಹುಡುಗನು ಪ್ರಜ್ಞೆ ತಪ್ಪಿದನು. ಕಣ್ಣು ಗುಡ್ಡೆಗಳು ಮೇಲೆ ತಿರುಗಿದವು. ಆ ಹುಡುಗನು ಇದ್ದಕ್ಕಿದ್ದ ಹಾಗೆಯೇ ಬಿದ್ದು ಬಿಟ್ಟನು. ಅವನ ತಾಯಿ ತಂದೆಯರು ಗಾಬರಿಗೊಂಡರು. ಆ ಹುಡುಗನು ನೆಲದ ಮೇಲೆ ಜ್ಞಾನ ತಪ್ಪಿ ಬಿದ್ದನು. ಬಾಯಿಯಿಂದ ಬಹಳ ನೊರೆ ಉಕ್ಕಿ ಬಂದಿತು. ತಾಯಿ ತಂದೆಯರು ಬಹಳ ಚಿಂತಿತರಾಗಿ ಇದೇನು ನಮ್ಮ ಅದೃಷ್ಟ ಎಂದು ಹಲುಬಿದರು. ಉಸಿರಾಟ ಇಲ್ಲವೆಂದು ಕಾಣುತ್ತಿತ್ತು. ನೊರೆಯು ಬಾಯಿಯಿಂದ ಬರುತ್ತಲೇ ಇತ್ತು. ಇಡೀ ದೇಹವು ಬೆವರಿನಿಂದ ತೊಯ್ದು ಹೋಗಿತ್ತು ಮತ್ತು ಅವನ ಜೀವ ಇರುವ ಯಾವುದೇ ಭರವಸೆ ಇರಲಿಲ್ಲ. ಈ ರೀತಿಯ ಮೂರ್ಛೆಯು ಅನೇಕ ಸಲ ಬಂದಿದ್ದವು. ಆದರೆ ಇಷ್ಟು ದೀರ್ಘಕಾಲ ಇಷ್ಟು ತೀವ್ರತೆಯಿಂದ ಒಮ್ಮೆಯೂ ಆದ ಪ್ರಸಂಗವಿರಲಿಲ್ಲ. ಇದು ನ ಭೂತೋ ನ ಭವಿಷ್ಯತಿ, ಹಿಂದೆ ಎಂದೂ ಆಗಿರಲಿಲ್ಲ, ಮುಂದೆ ಎಂದೂ ಆಗುವುದಿಲ್ಲ. ಅದು ಅಷ್ಟರ ಮಟ್ಟಿಗೆ ಪ್ರಾಣಾಂತಿಕವಾಗಿತ್ತು. ಮಗುವಿನ ಸ್ಥಿತಿಯನ್ನು ನೋಡಿ ತಾಯಿಯು ಕಣ್ಣೀರ ಧಾರೆಯನ್ನು ತಡೆಯಲು ಸಹ ಆಗುತ್ತಿರಲಿಲ್ಲ. ಯಾವ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದೆವು ಮತ್ತು ಇದೇನಾಯಿತು? ಉಪಾಯವು ಅಪಾಯವನ್ನು ತೀವ್ರಗೊಳಿಸಿತ್ತು. ಸಾಯಿಯ ಈ ಚರಣಗಳು ಘಾತುಕವಾದವು. ನಾವು ಇಲ್ಲಿಗೆ ಬರಲು ತೆಗೆದುಕೊಂಡ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು. ಇಲ್ಲಿಗೆ ಬಂದಿರುವುದು ಕಳ್ಳರಿಂದ ತಪ್ಪಿಸಿಕೊಂಡು ಒಂದು ಮನೆಯೊಳಗೆ ಓಡಿ ಹೋದಾಗ ಆ ಮನೆಯೇ ನಮ್ಮ ತಲೆಯ ಮೇಲೆ ಕುಸಿದು ಬಿದ್ದಂತೆ ಆಯಿತು ಎಂದು ಆ ಮಹಿಳೆ ಹೇಳಿದಳು. ನಮ್ಮ ಸ್ಥಿತಿಯು ಯಾವ ರೀತಿ ಎಂದರೆ, ಒಂದು ಹಸು ಹುಲಿಯ ಬಾಯಿಂದ ತನ್ನ ಜೀವ ಉಳಿಸಿಕೊಳ್ಳಲು ತಪ್ಪಿಸಿಕೊಂಡು ಬಂದು ಕಟುಕನ ಕೈಯಲ್ಲಿ ಸಿಕ್ಕಿಬಿದ್ದಂತೆ ಆಗಿದೆ. ಅಥವಾ ಒಬ್ಬ ಪ್ರಯಾಣಿಕ ಸೂರ್ಯನ ತಾಪದಿಂದ ಪೀಡಿತನಾಗಿ ಒಂದು ವೃಕ್ಷದ ನೆರಳಿನಲ್ಲಿ ಆಶ್ರಯ ತೆಗೆದುಕೊಂಡಾಗ ಆ ಮರವು ಬುಡಮೇಲಾಗಿ ತಲೆಯ ಮೇಲೆ ಬಿದ್ದಂತೆ ಆಗಿದೆ. ಅಥವಾ ದೇವರಲ್ಲಿ ಭಕ್ತಿ ಇಟ್ಟು ಒಬ್ಬನು ದೇವಸ್ಥಾನಕ್ಕೆ ಹೋದಾಗ ಆ ಮಂದಿರವೇ ಅವನ ದೇಹದ ಮೇಲೆ ಕುಸಿದು ಬಿದ್ದಂತೆ ಆಗಿದೆ. ಈ ರೀತಿ ನಮ್ಮ ಪ್ರಸಂಗವಾಗಿದೆ. ಅನಂತರ ಬಾಬಾರವರು ಅವರಿಗೆ ಆಶ್ವಾಸನೆ ನೀಡಿದರು. ಮನಸ್ಸಿನಲ್ಲಿ ಸ್ವಲ್ಪ ಧೈರ್ಯ ಮತ್ತು ತಾಳ್ಮೆಯನ್ನು ತಂದುಕೊಳ್ಳಿ. ಮಗುವನ್ನು ಜೋಪಾನವಾಗಿ ಎತ್ತಿಕೊಳ್ಳಿ. ಅವನಿಗೆ ಪ್ರಜ್ಞೆ ಬರುತ್ತದೆ. ಮಗುವನ್ನು ನಿಮ್ಮ ವಸತಿ ಗೃಹಕ್ಕೆ ಕರೆದುಕೊಂಡು ಹೋಗಿ. ಇನ್ನು ಅರ್ಧ ಗಂಟೆಯಲ್ಲಿ ಅವನು ಸಜೀವನಾಗುತ್ತಾನೆ. ಅನವಶ್ಯಕವಾಗಿ ಗಾಬರಿಯಾಗಬೇಡಿರಿ. ಅನಂತರ ಅವರು ಅದೇ ರೀತಿ ನಡೆದುಕೊಂಡರು. ಬಾಬಾರವರ ಮಾತು ನಿಜವಾಗಿತು. ಪಿತಳೆ ಮತ್ತು ಅವನ ಕುಟುಂಬದವರು ಆನಂದಪಟ್ಟರು. ಅವರ ಕುತರ್ಕಗಳೆಲ್ಲವೂ ಮಾಯವಾದವು. ವಾಡೆಗೆ ಕರೆದುಕೊಂಡು ಹೋಗುತ್ತಿದ್ದ ಹಾಗೆಯೇ ಆ ಬಾಲಕನು ಕೂಡಲೇ ಎಚ್ಚರಗೊಂಡನು. ತಂದೆ ತಾಯಿಗಳ ಚಿಂತೆಯು ದೂರವಾಯಿತು. ಅಲ್ಲಿ ಅತ್ಯಾನಂದ ತುಂಬಿತು. ಅನಂತರ ಪಿತಳೆಯು ಪತ್ನಿಯ ಸಮೇತನಾಗಿ ಬಾಬಾರವರ ದರ್ಶನಕ್ಕಾಗಿ ಬಂದನು ಮತ್ತು ಅತ್ಯಂತ ವಿನೀತನಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಪಿತಳೆಯು ಮಗನು ಗುಣಮುಖನಾಗಿದ್ದನ್ನು ನೋಡಿ ಮನಸ್ಸಿನಲ್ಲಿ ಆನಂದ ತುಂದಿಲನಾಗಿ ಕೃತಜ್ಞತಾ ಭಾವದಿಂದ ಬಾಬಾರವರ ಚರಣಗಳನ್ನು ಒತ್ತುತ್ತಾ ಕುಳಿತುಕೊಂಡನು. ಬಾಬಾರವರು ಮಂದಸ್ಮಿತರಾಗಿ ಕೇಳಿದರು, ನಿನ್ನ ಸಂಕಲ್ಪ ಅಂದರೆ ಆಸೆ ಮತ್ತು ವಿಕಲ್ಪ ಅಂದರೆ ಸಂಶಯಗಳ ಅಲೆಗಳನ್ನು ಈಗಲೇ ಶಾಂತ ಮಾಡಿಕೊ. ಯಾರಲ್ಲಿ ಶ್ರದ್ಧೆ ಮತ್ತು ಸಹನೆಗಳು ಇವೆಯೋ ಅಂತಹವರನ್ನು ಶ್ರೀಹರಿಯು ರಕ್ಷಿಸುತ್ತಾನೆ. ಪಿತಳೆಯು ಮೂಲತಃ ಶ್ರೀಮಂತನಾಗಿದ್ದನು. ಅವನು ಒಂದು ಒಳ್ಳೆಯ ಮತ್ತು ಪ್ರಸಿದ್ಧವಾದ ಕುಟುಂಬದಿಂದ ಬಂದವನಾಗಿದ್ದನು. ಅವನು ಯಥೇಚ್ಛವಾಗಿ ಮಿಠಾಯಿಯನ್ನು, ದ್ರಾಕ್ಷಿ, ಖರ್ಜೂರ ಮುಂತಾದ ಒಣ ಹಣ್ಣುಗಳನ್ನು ಮತ್ತು ಎಲೆ ಅಡಿಕೆಗಳನ್ನು ಬಾಬಾರವರಿಗೆ ಸಮರ್ಪಿಸಿದನು. ಅವನ ಪತ್ನಿಯು ಬಹಳ ಸಾತ್ವಿಕ ಸ್ವಭಾವದವಳು, ಪ್ರೇಮಮಯಿ, ಶ್ರದ್ಧಾಳು ಮತ್ತು ಭಾವುಕಳು. ಅವಳು ಕಂಬದ ಹತ್ತಿರ ಕುಳಿತು ಬಾಬಾರವರನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವಳು ದೃಷ್ಟಿಸುತ್ತಲೇ ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅವಳು ಅದನ್ನು ನಿತ್ಯವೂ ಮಾಡುತ್ತಿದ್ದಳು. ಪ್ರೇಮವನ್ನು ವ್ಯಕ್ತಪಡಿಸುವ ಅವಳ ಅಪೂರ್ವ ರೀತಿಯಿಂದ ಬಾಬಾರವರನ್ನು ಗೆದ್ದಿದ್ದಳು. ಸಂತರು ದೇವರ ತರಹ. ಅವರು ಸದಾ ಭಕ್ತ ಪರಾಧೀನರಾಗಿರುತ್ತಾರೆ. ಅವರು ತಮ್ಮನ್ನು ಅನನ್ಯವಾಗಿ ಭಜಿಸುವವರಿಗೆ ಅತ್ಯಂತ ಕೃಪಾವಂತರಾಗಿರುತ್ತಾರೆ. ಅದು ಏನೇ ಆಗಿರಲಿ. ಅನಂತರ ಆ ಕುಟುಂಬವು ಹಿಂತಿರುಗಲು ನಿಶ್ಚಯಿಸಿ ಮಸೀದಿಗೆ ಸಾಯ ದರ್ಶನಕ್ಕಾಗಿ ಬಂದರು ಮತ್ತು ಬಾಬಾರವರ ಅನುಮತಿಯನ್ನು ಮತ್ತು ಉದಿಯನ್ನು ತೆಗೆದುಕೊಂಡು ಹೊರಡಲು ತಯಾರಿ ನಡೆಸಿದರು.
ಆ ಸಮಯದಲ್ಲಿ ಬಾಬಾರವರು 3 ರೂಪಾಯಿಗಳನ್ನು ತಮ್ಮ ಜೇಬಿನಿಂದ ತೆಗೆದು ಪಿತಳೆಯನ್ನು ಹತ್ತಿರ ಬರುವಂತೆ ಕರೆದರು. ಅವರು ಏನು ಹೇಳಿದರು ಎಂಬುದನ್ನು ಕೇಳಿರಿ. ಬಾಪು, ಈ ಮೊದಲು ನಿನಗೆ 2 ರೂಪಾಯಿಗಳನ್ನು ಕೊಟ್ಟಿದ್ದೆನು. ಈ 3 ರೂಪಾಯಿಗಳನ್ನು ಅದಕ್ಕೆ ಸೇರಿಸಿ ಅವುಗಳನ್ನು ಪೂಜಿಸು, ನಿನಗೆ ಕಲ್ಯಾಣವಾಗುತ್ತದೆ. ಪಿತಳೆಯು ಆ ರೂಪಾಯಿಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವುಗಳನ್ನು ಸಂತೋಷದಿಂದ ಪ್ರಸಾದವಾಗಿ ಸ್ವೀಕರಿಸಿದನು. ಅವನು ಬಾಬಾರವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳಿದನು, ಮಹಾರಾಜ್, ನನ್ನ ಮೇಲೆ ಕೃಪೆ ಮಾಡಿ. ಮನಸ್ಸಿನಲ್ಲಿ ವಿಚಾರ ಲಹರಿಗಳು ಎದ್ದವು. ನನಗಾದರೂ ಇದು ಮೊದಲನೆಯ ಭೇಟಿ. ಆದರೆ ಬಾಬಾರವರು ಹೇಳುತ್ತಿರುವುದು ಏನು ನನಗೆ ನಿಜವಾಗಿಯೂ ಅರ್ಥವಾಗುತ್ತಿಲ್ಲ. ನಾನು ಬಾಬಾರವರನ್ನು ಹಿಂದೆ ಎಂದೂ ನೋಡಿಯೇ ಇಲ್ಲ. ಅವರು ಹೇಗೆ 2 ರೂಪಾಯಿಗಳನ್ನು ಕೊಟ್ಟಿರಬಹುದು? ಹೀಗೆ ಅವನು ಅದರ ಅರ್ಥ ಅಥವಾ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಪಿತಳೆಯು ಮನಸ್ಸಿನಲ್ಲಿಯೇ ವಿಸ್ಮಿತನಾದನು. ಯಾವ ರೀತಿ ಇದರ ಅರ್ಥ ವಿವರಣೆಯನ್ನು ಮಾಡಬಹುದು? ಅವನ ಮನಸ್ಸಿನಲ್ಲಿ ಕುತೂಹಲ ಹೆಚ್ಚಾಯಿತು. ಬಾಬಾರವರು ಯಾವುದೇ ಸೂಚನೆಯನ್ನು ಕೊಡಲಿಲ್ಲ ಮತ್ತು ಮೌನ ವಹಿಸಿದರು. ಸಂತರ ವಾಣಿಯು ಎಷ್ಟೇ ಸಹಜವಾದ ಉದ್ಗಾರವಾಗಿರಲಿ, ಅದು ಸತ್ಯವಾಗಿಯೇ ಆಗುತ್ತದೆ. ಪಿತಳೆಯು ಇದನ್ನು ಪೂರ್ಣವಾಗಿ ಅರಿತಿದ್ದನು. ಆದ್ದರಿಂದ ಅವನು ವಿಚಾರದಲ್ಲಿ ಮುಳುಗಿದನು. ಆದರೆ ಅವನು ನಂತರ ಮುಂಬೈಗೆ ತನ್ನ ಮನೆಗೆ ಹೋದಾಗ ಅಲ್ಲಿದ್ದ ಒಬ್ಬ ವೃದ್ಧ ಮಹಿಳೆಯು ಅವನ ಕುತೂಹಲವನ್ನು ಪೂರೈಸಿದಳು. ಆ ವೃದ್ಧ ಮಹಿಳೆಯು ಪಿತಳೆಯ ತಾಯಿಯಾಗಿದ್ದಳು. ಅವಳು ಶಿರಡಿಯ ವೃತ್ತಾಂತದ ಬಗ್ಗೆ ಸಹಜವಾಗಿ ವಿಚಾರಿಸಿದಾಗ 3 ರೂಪಾಯಿಗಳ ವಿಚಾರದ ಬಗ್ಗೆ ಮಾತು ಬಂದಿತು. ಅವಳು ಸಹ ಅದರ ಬಗೆಗಿನ ಸಂಬಂಧವನ್ನು ತಿಳಿಸಲು ಸಾಧ್ಯವಾಗಲಿಲ್ಲ. ಬಹಳ ಯೋಚನೆ ಮಾಡಿದ ನಂತರ ಆಕೆ ಜ್ಞಾಪಿಸಿಕೊಂಡಳು ಮತ್ತು ಆ ವೃದ್ಧೆ ಪಿತಳೆಗೆ ಹೇಳಿದಳು, ಈಗ ನನಗೆ ಯಥಾರ್ಥವು ನೆನಪಿಗೆ ಬರುತ್ತಿದೆ. ಬಾಬಾರವರು ಹೇಳಿದ್ದು ಸತ್ಯ. ನೀನು ನಿನ್ನ ಮಗನನ್ನು ಸಾಯಿಯ ದರ್ಶನಕ್ಕಾಗಿ ಶಿರಡಿಗೆ ಕರೆದೊಯ್ದ ರೀತಿಯಲ್ಲಿ ನಿನ್ನ ತಂದೆಯವರು ನಿನ್ನನ್ನು ಅಕ್ಕಲಕೋಟೆಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಮಹಾರಾಜ್ ಒಬ್ಬ ಸಿದ್ಧ ಪುರುಷರು, ಪರೋಪಕಾರಿ, ಮಹಾಪ್ರಸಿದ್ಧ ಅಂತರ್ಜ್ಞಾನಿ, ಯೋಗಿ, ಪ್ರಬುದ್ಧರಾಗಿದ್ದರು. ನಿನ್ನ ತಂದೆಯೂ ಸಹ ಶುದ್ಧ ಆಚರಣೆಯುಳ್ಳವರಾಗಿದ್ದರು. ಅವರು ನಿನ್ನ ತಂದೆಯ ಪೂಜೆಯನ್ನು ಸ್ವೀಕರಿಸಿದರು ಮತ್ತು ಯೋಗಿರಾಜರು ಅತ್ಯಂತ ಪ್ರಸನ್ನರಾದರು ಮತ್ತು ಪ್ರಸಾದವಾಗಿ 2 ರೂಪಾಯಿಗಳನ್ನು ಪೂಜೆ ಮಾಡಲು ನೀಡಿದರು. ಪೂರ್ವದಲ್ಲಿ ಸ್ವಾಮಿಯು 2 ರೂಪಾಯಿಗಳನ್ನು ಪ್ರಸಾದವಾಗಿ ಕೊಟ್ಟಿದ್ದರು. ಅದನ್ನು ಪೂಜೆ ಮಾಡಲು ಹೇಳಿದರು. ಆ 2 ರೂಪಾಯಿಗಳನ್ನು ದೇವರ ಮನೆಯಲ್ಲಿಟ್ಟು ದೇವತಾರ್ಚನೆ ಮಾಡುವಾಗ ಅವುಗಳನ್ನು ನಿನ್ನ ತಂದೆಯವರು ಬಹಳ ಶ್ರದ್ಧೆಯಿಂದ ನಿತ್ಯವೂ ಪೂಜಿಸುತ್ತಿದ್ದರು. ಅವನ ನಿಷ್ಠೆಯ ಬಗ್ಗೆ ನನಗೆ ಮಾತ್ರ ಗೊತ್ತು. ಅವನು ಅದಕ್ಕೆ ಪ್ರಮಾಣವಾಗಿ ನಡೆದುಕೊಳ್ಳುತ್ತಿದ್ದನು. ಅವನ ಮರಣಾನಂತರ ಪೂಜೆಯ ಮತ್ತು ಪೂಜಾ ಸಾಮಗ್ರಿಗಳು ಮಕ್ಕಳ ಆಟಿಕೆಗಳಾದವು. ಆ ನಂತರ ದೇವರಲ್ಲಿ ನಿಷ್ಠೆಯು ಹಾರಿಹೋಯಿತು. ಪೂಜೆ ಮಾಡಲು ನಾಚಿಕೆಯು ಶುರುವಾಯಿತು. ಮಕ್ಕಳನ್ನು ಸರದಿಯ ಪ್ರಕಾರ ಪೂಜೆ ಮಾಡಲು ನೇಮಿಸಲಾಯಿತು. ಹಾಗಿರುವಾಗ ರೂಪಾಯಿಯ ಬಗ್ಗೆ ಯಾರು ಎಚ್ಚರಿಕೆ ತೆಗೆದುಕೊಳ್ಳುತ್ತಾರೆ? ಈ ರೀತಿ ಅನೇಕ ವರ್ಷಗಳು ಕಳೆದವು. ಆ ರೂಪಾಯಿಗಳ ಪ್ರಾಮುಖ್ಯತೆಯು ಹೊರಟು ಹೋಯಿತು. ಅವುಗಳ ನೆನಪು ಮಾಸಿ ಹೋಯಿತು. ಆ 2 ರೂಪಾಯಿಗಳು ಮಾಯವಾದವು. ಅದು ಹಾಗಿರಲಿ. ನೀನು ನಿಜವಾಗಿಯೂ ಭಾಗ್ಯಶಾಲಿ. ಮಹಾರಾಜರನ್ನು ಸಾಯಿಯ ರೂಪದಲ್ಲಿ ಭೇಟಿಯಾದುದು ಅಲ್ಲಿ ಮರೆತು ಹೋಗಿದ್ದ ನಿನ್ನ ಕರ್ತವ್ಯವನ್ನು ನೆನಪು ಮಾಡಿಕೊಡುವುದಕ್ಕಾಗಿಯೇ, ಅಲ್ಲದೆ ಸಂಕಟಗಳನ್ನು ದೂರ ಮಾಡುವುದಕ್ಕಾಗಿಯೇ ಭೇಟಿಯಾಗಿರುವೆ. ಆದುದರಿಂದ ಈ ದಿನದಿಂದ ಎಲ್ಲ ಶಂಕೆಗಳನ್ನು ಮತ್ತು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡು. ನಿನ್ನ ಹಿರಿಯರ ಹೆಜ್ಜೆಯಲ್ಲಿ ನಡೆ. ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬೇಡ. ಹೋಗು, ರೂಪಾಯಿಗಳನ್ನು ಪೂಜೆ ಮಾಡುತ್ತಾ ಹೋಗು. ಸಂತರ ಪ್ರಸಾದವನ್ನು ಭೂಷಣವೆಂದು ಪರಿಗಣಿಸು. ಸಮರ್ಥ ಸಾಯಿಯು ಇದರ ಪ್ರಾಮುಖ್ಯತೆಯನ್ನು ಮನಗಾಣಿಸಿ ಭಕ್ತಿಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ. ಈ ಕಥೆಯನ್ನು ತಾಯಿಯಿಂದ ಕೇಳಿ ಪಿತಳೆಯ ಮನಸ್ಸು ಪರಮಾನಂದದಲ್ಲಿ ಮುಳುಗಿತು. ಆತ ಸಾಯಿಯ ಸರ್ವವ್ಯಾಪಕತ್ವವನ್ನು ಅರ್ಥ ಮಾಡಿಕೊಂಡು ಸಾಯಿ ದರ್ಶನದ ಸಾರ್ಥಕತೆಯನ್ನು ಅನುಭವಿಸಿದನು. ತಾಯಿಯ ಶಬ್ದಾಮೃತವು ಅವನಲ್ಲಿ ಮುದುಡಿ ಹೋಗಿದ್ದ ಭಾವನೆಗಳನ್ನು ಜಾಗೃತಗೊಳಿಸಿದವು. ಅವನು ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತವಾಗಿ ಅವನ ಮುಂದಿನ ಹಿತಕ್ಕೆ ಅನುಕೂಲವಾಗಿ ದಾರಿ ಮಾಡಿಕೊಟ್ಟಿತು. ಅದು ಹಾಗಿರಲಿ. ಮುಂದೇನು ನಡೆಯಬೇಕಾಗಿತ್ತೋ ಅದೇ ನಡೆಯಿತು. ಸಂತರು ಅವನಲ್ಲಿ ಭವಿಷ್ಯದ ಕಾರ್ಯಾರ್ಥವನ್ನು ಜಾಗೃತಗೊಳಿಸಿದರು.
ಆ ನಂತರ ಕೃತಜ್ಞತಾ ಪೂರ್ವಕವಾಗಿ ಮತ್ತು ಮನಃಪೂರ್ವಕವಾಗಿ ತನ್ನ ಕರ್ತವ್ಯಗಳನ್ನು ಮಾಡಿದನು. ಅದೇ ರೀತಿ ನಾನು ಮತ್ತೊಂದು ಅನುಭವವನ್ನು ತಿಳಿಸುತ್ತೇನೆ. ಸ್ವಸ್ಥ ಚಿತ್ತದಿಂದ ಕೇಳಿರಿ. ಇದು ಭಕ್ತನ ಅಶಿಸ್ತಿನ ಪ್ರವೃತ್ತಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಾಬಾರವರು ತೆಗೆದುಕೊಂಡ ಕ್ರಮವನ್ನು ತೋರಿಸುತ್ತದೆ. ಗೋಪಾಲ ನಾರಾಯಣ ಅಂಬಡೇಕರ್ ಎಂಬ ಹೆಸರಿನ ಬಾಬಾರವರ ಭಕ್ತಶ್ರೇಷ್ಠನೊಬ್ಬ ಪುಣೆಯಲ್ಲಿದ್ದ. ಅವನ ಕಥೆಯನ್ನು ಆಲಿಸಿರಿ. ಅವನು ಬ್ರಿಟಿಷ್ ಆಳ್ವಿಕೆಯ ಸರ್ಕಾರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ನೌಕರಿ ಮಾಡುತ್ತಿದ್ದನು. 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅದನ್ನು ಬಿಟ್ಟು ಮನೆಯಲ್ಲಿಯೇ ಉಳಿದುಕೊಂಡನು. ಅವನ ಅದೃಷ್ಟ ಬದಲಾಯಿತು ಮತ್ತು ಅವನಿಂದ ಮುಖ ತಿರುಗಿಸಿತು. ಯಾರೊಬ್ಬರ ಜೀವನದಲ್ಲಿಯೂ ಎಲ್ಲ ದಿನಗಳು ಒಂದೇ ಸಮನೆ ಇರುವುದಿಲ್ಲ. ನಕ್ಷತ್ರಗಳು ಸುತ್ತಿದವು. ಗ್ರಹಬಲವು ಕೆಟ್ಟ ಫಲವನ್ನು ತಂದಿತು. ಈ ಬದಲಾವಣೆಗಳನ್ನು ತಡೆಯುವವರು ಯಾರಿದ್ದಾರೆ? ಆರಂಭದಲ್ಲಿ ಅವನು ಥಾನೆ ಜಿಲ್ಲೆಯಲ್ಲಿ ನೌಕರನಾಗಿದ್ದನು. ಅನಂತರ ಅದೃಷ್ಟವು ಜವಾಹರ್ಗೆ ಕರೆದು ತಂದಿತು. ಅಲ್ಲಿ ಅವನು ಒಬ್ಬ ಅಮಲ್ದಾರನಾಗಿದ್ದನು. ಅಲ್ಲಿಯೇ ಅವನು ನಿರುದ್ಯೋಗಿಯಾದನು. ಒಂದು ನೌಕರಿಯನ್ನು ಪುನಃ ಪಡೆಯುವುದು ಸುಲಭವೇನಲ್ಲ. ಹೀಗಿರುವಾಗ ಅವನಿಗೆ ಎಲ್ಲಿ ಮತ್ತೆ ನೌಕರಿ ಸಿಕ್ಕೀತು? ಆ ಸಮಯದಲ್ಲಿ ಆತ ಕೆಲಸಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನ ಪಟ್ಟನು. ಆದರೆ ಅವನು ಅದರಲ್ಲಿ ಯಶಸ್ವಿಯಾಗಲಿಲ್ಲ. ಆದ್ದರಿಂದ ಅವನು ಒಂದು ಸ್ವತಂತ್ರ ವಹಿವಾಟು ನಡೆಸಲು ನಿಶ್ಚಯಿಸಿದನು. ಆದರೆ ಅದರಲ್ಲಿ ಬಹಳವಾದ ಆಪತ್ತುಗಳೇ ಉಂಟಾದವು. ಕೊನೆಯಲ್ಲಿ ಅವನು ಎಲ್ಲ ಕಡೆಯೂ ಸೋತು ಹತಾಶನಾದನು. ವರ್ಷಕ್ಕೆ ಅವನ ಆರ್ಥಿಕ ಪರಿಸ್ಥಿತಿಯು ಬಹಳವಾಗಿ ಬಿಗಡಾಯಿಸಿತು. ಕೊನೆಯಲ್ಲಿ ಮನೆಯ ಸ್ಥಿತಿಯು ದುಸ್ಸಹವಾಯಿತು. ಇದೇ ರೀತಿ 7 ವರ್ಷಗಳು ಕಳೆದವು. ಪ್ರತಿ ವರ್ಷವೂ ಅವನು ಶಿರಡಿಗೆ ಹೋಗಿ ತನ್ನ ಸಂಕಟವನ್ನು ಬಾಬಾರವರಲ್ಲಿ ವರದಿ ಮಾಡುತ್ತಾ ಹಗಲು ರಾತ್ರಿ ಬಾಬಾರವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದನು. ಇಸವಿ 1916ರಲ್ಲಿ ಅವನು ಅದೆಷ್ಟು ಪೀಡಿತನಾಗಿದ್ದನೆಂದರೆ ಶಿರಡಿ ಕ್ಷೇತ್ರಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದನು. ಆದ್ದರಿಂದ ಈ ಸಲ ಅವನು ತನ್ನ ಪತ್ನಿಯೊಡನೆ ಶಿರಡಿಯಲ್ಲಿ 2 ತಿಂಗಳ ಕಾಲ ನೆಲೆಸಿದನು. ಒಂದು ರಾತ್ರಿ ಏನು ನಡೆಯಿತು ಎಂಬ ಕಥೆಯನ್ನು ಕೇಳಿ. ದೀಕ್ಷಿತ್ ವಾಡಾದ ಎದುರಿಗೆ ಒಂದು ಎತ್ತಿನ ಗಾಡಿಯಲ್ಲಿ ಕುಳಿತುಕೊಂಡು ಅಂಬಡೇಕರನು ಆಳವಾದ ವಿಚಾರ ತರಂಗಗಳಲ್ಲಿ ಮುಳುಗಿದ್ದನು. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಅತ್ಯಂತ ಖಿನ್ನ ಮನಸ್ಕನಾಗಿ ಅವನು ಯೋಚಿಸಿದನು, ಇಲ್ಲಿಗೆ ಸಾಕು, ಇನ್ನು ಮುಂದೆ ಯಾವ ದುಃಖವೂ ಬೇಕಿಲ್ಲ. ಅವನು ಬದುಕುವ ಆಸೆಯನ್ನೇ ಬಿಟ್ಟು ಬಿಟ್ಟನು. ಈ ರೀತಿಯ ವಿಚಾರ ಮಾಡುತ್ತಾ ಜೀವಿತದಲ್ಲಿ ಆಸೆಯನ್ನು ಕಳೆದುಕೊಂಡು ಅಂಬಡೇಕರನು ಕೂಡಲೇ ಬಾವಿಯಲ್ಲಿ ಧುಮುಕಲು ತಯಾರಾದನು. ಒಂದು ನಿರ್ಜನವಾದ ಸಮಯವನ್ನು ನೋಡಿ ಅಲ್ಲಿ ಸುತ್ತಲೂ ಯಾರೂ ಇಲ್ಲದಿರುವಾಗ ನಾನು ನನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುತ್ತೇನೆ ಮತ್ತು ಎಲ್ಲ ದುಃಖಗಳಿಂದಲೂ ಬಿಡುಗಡೆ ಪಡೆಯುತ್ತೇನೆ. ಆತ್ಮಹತ್ಯೆ ಮಹಾಪಾಪ ಎಂಬುದು ಅವನಿಗೆ ತಿಳಿದಿತ್ತು. ಆದರೂ ಅವನು ಯೋಚಿಸಿದ ರೀತಿ ನಡೆದುಕೊಳ್ಳಲು ನಿರ್ಧರಿಸಿದನು. ಆದರೆ ಬಾಬಾ ಸಾಯಿಯವರು ಸೂತ್ರಧಾರರಾಗಿದ್ದು ಈ ಗಂಡಾಂತರವನ್ನು ತಪ್ಪಿಸಿದರು. ಒಂದು 4 ಹೆಜ್ಜೆ ದೂರದಲ್ಲಿ ಒಬ್ಬ ಖಾನಾವಳಿ ಮಾಲೀಕನ ಮನೆಯಿತ್ತು. ಅವನಿಗೂ ಬಾಬಾರವರ ಆಶ್ರಯವಿತ್ತು. ಅವನು ಬಾಬಾರವರಲ್ಲಿ ಸೇವೆ ಮಾಡಿದವರಲ್ಲಿ ಒಬ್ಬನು. ಸಗುಣನು ತನ್ನ ಮನೆಯ ಹೊರಗಡೆ ಬಂದನು. ಆ ಸಮಯದಲ್ಲಿ ಅಂಬಡೇಕರನನ್ನು ಕೇಳಿದನು, ನೀನು ಎಂದಾದರೂ ಅಕ್ಕಲಕೋಟೆ ಮಹಾರಾಜರ ಜೀವನದ ಬಗ್ಗೆ ಇರುವ ಈ ಪುಸ್ತಕವನ್ನು ಓದಿರುವೆಯಾ? ಎಲ್ಲಿ ನೋಡೋಣ ನೋಡೋಣ, ಅದು ಯಾವ ಪುಸ್ತಕ? ಈ ರೀತಿ ಹೇಳುತ್ತಾ ಅಂಬಡೇಕರನು ಪುಸ್ತಕವನ್ನು ಕೈಯಲ್ಲಿ ತೆಗೆದುಕೊಂಡನು. ಪುಟಗಳನ್ನು ಮಧ್ಯೆ ಮಧ್ಯೆ ತಿರುಗಿಸುತ್ತಾ ಅವನು ಅಲ್ಲಲ್ಲಿ ಓದಲು ಪ್ರಾರಂಭಿಸಿದನು. ಕರ್ಮ ಧರ್ಮ ಸಂಯೋಗವಶಾತ್ ಅವನಿಗೆ ಕಾಣಿಸಿದ ವಿಷಯವು ಓದಲು ಅಮೂಲ್ಯವಾದದ್ದು, ಅವನ ಅಂತರ್ವೃತ್ತಿಗೆ ಸಂಬಂಧಿಸಿದುದಾಗಿತ್ತು. ಅವನು ಆ ಸಮಯದಲ್ಲಿ ಅದರಿಂದ ಅತ್ಯಂತ ಪ್ರಭಾವಿತನಾದನು. ನಾನು ಎಲ್ಲ ಶ್ರೋತೃಗಳಿಗೆ ಅವನಿಗೆ ಅನಿರೀಕ್ಷಿತವಾಗಿ ಸಿಕ್ಕ ಗುರುಕೃಪೆಯನ್ನು ನಿವೇದಿಸುತ್ತೇನೆ. ಗ್ರಂಥ ವಿಸ್ತಾರವಾಗುವ ಭಯದಿಂದ ಅದರ ತಾತ್ಪರ್ಯವನ್ನು ಸಂಕ್ಷೇಪವಾಗಿ ತಿಳಿಸುತ್ತೇನೆ. ಅಕ್ಕಲಕೋಟೆಯಲ್ಲಿ ಒಬ್ಬ ಸಂತ ಶ್ರೇಷ್ಠರಿದ್ದರು. ಆ ಮಹಾರಾಜರು ಸದಾ ಅಂತರ್ಮುಖರಾಗಿ ಧ್ಯಾನದಲ್ಲಿ ಇರುತ್ತಿದ್ದರು. ಒಬ್ಬ ಭಕ್ತನು ಬಹು ವ್ಯಾಧಿಗ್ರಸ್ತನಾಗಿದ್ದವನು ಸಹಿಸಲ ಸಾಧ್ಯವಾದ ಕಷ್ಟವನ್ನು ಎದುರಿಸುತ್ತಿದ್ದನು. ಅವನು ಬಹುಕಾಲದವರೆಗೆ ರೋಗ ವಿಮುಕ್ತನಾಗಲು ಗುರು ಸೇವೆ ಮಾಡುತ್ತಿದ್ದನು. ಅವನು ಇನ್ನು ಹೆಚ್ಚು ಕಷ್ಟ ಸಹಿಸಲು ಅಸಾಧ್ಯವಾದ ಸ್ಥಿತಿಗೆ ಬಂದಿದ್ದನು. ಅವನು ಬಹಳ ಉದ್ವಿಗ್ನನಾದನು. ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು ಮತ್ತು ರಾತ್ರಿ ವೇಳೆಯಲ್ಲಿ ಸಮಯ ನೋಡಿಕೊಂಡು ಒಂದು ಬಾವಿಯ ಹತ್ತಿರ ಹೋಗಿ
ಅದರೊಳಗೆ ಬಿದ್ದು ಬಿಟ್ಟನು. ಅದೇ ಸಮಯಕ್ಕೆ ಮಹಾರಾಜರು ಅಲ್ಲಿಗೆ ಬಂದು ತಮ್ಮ ಕೈಗಳಿಂದಲೇ ಅವನನ್ನು ಬಾವಿಯಿಂದ ಹೊರಗೆ ತೆಗೆದರು. ವಿಧಿ ಬರಹವೇನಿದೆಯೋ ಅದೆಲ್ಲವನ್ನು ಅನುಭವಿಸಲೇಬೇಕು. ಅವರು ಅವನಿಗೆ ಉಪದೇಶಿಸಿದರು. ಎಲ್ಲ ಭೌತಿಕ ಸಂಕಟಗಳು, ಕುಷ್ಠ, ಕ್ಲೇಶ ಅಥವಾ ರೋಗಗಳು ನಮ್ಮ ಪೂರ್ವಜನ್ಮದ ಕರ್ಮಗಳ ಫಲದಿಂದ ಆದವುಗಳು. ಅವುಗಳನ್ನು ಪೂರ್ಣವಾಗಿ ಅನುಭವಿಸದಿದ್ದಲ್ಲಿ ಅವುಗಳಿಂದ ಬಿಡುಗಡೆಯಿಲ್ಲ. ಆತ್ಮಹತ್ಯೆಯಿಂದಲೂ ಸಾಧ್ಯವಿಲ್ಲ. ಈ ಸಂಕಟವು ಮುಗಿಯದೇ ಇದ್ದಲ್ಲಿ ನೀನು ಮತ್ತೆ ಹುಟ್ಟಬೇಕಾಗುತ್ತದೆ. ಆದುದರಿಂದ ಈ ಕಷ್ಟವನ್ನು ಇನ್ನು ಸ್ವಲ್ಪ ಕಾಲ ಅನುಭವಿಸು. ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಸಮಯೋಚಿತವಾದ ಈ ಕಥೆಯನ್ನು ಓದಿ ಅಂಬಡೇಕರನು ಅಚ್ಚರಿ ಹೊಂದಿದನು ಮತ್ತು ಆ ಜಾಗದಲ್ಲೇ ನಾಚಿದನು. ಬಾಬಾರವರ ಸರ್ವವ್ಯಾಪಕತ್ವವನ್ನು ಅರಿತನು. ಅಂಬಡೇಕರನು ಮನಸ್ಸಿನಲ್ಲೇ ಅರ್ಥ ಮಾಡಿಕೊಂಡನು. ಪೂರ್ವದ ಅದೃಷ್ಟದ ಫಲವನ್ನು ಅನುಭವಿಸಲೇಬೇಕು. ಅವನಿಗೆ ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಸಲಾಗಿತ್ತು. ಅವನು ಈ ಸಾಹಸಕ್ಕೆ ಕೈಹಾಕದಿದ್ದುದು ಒಳ್ಳೆಯದೇ ಆಗಿತ್ತು. ಈ ದೃಷ್ಟಾಂತವು ಅಶರೀರವಾಣಿಯ ರೀತಿಯಲ್ಲಿತ್ತು. ಅದು ಸಾಯಿ ಚರಣಗಳಲ್ಲಿ ಇಟ್ಟಿದ್ದ ಅವನ ಭಕ್ತಿಯನ್ನು ಮತ್ತಷ್ಟು ದೃಢಗೊಳಿಸಿತು. ಸಾಯಿಯ ಕಾರ್ಯಗಳು ಊಹಾತೀತವಾದವು. ಸಾಯಿಯ ಎಚ್ಚರಿಕೆಯು ಸಗುಣನ ಮಾತುಗಳ ಮೂಲಕ ಮಾರ್ಗದರ್ಶನ ಮಾಡಿದವು. ಆ ಅಕಲ್ಪಿತ ಪುಸ್ತಕ ದೊರಕುವುದರಲ್ಲಿ ಸ್ವಲ್ಪ ವಿಳಂಬವೇನಾದರೂ ಆಗಿದ್ದರೆ ನನ್ನ ಜನ್ಮವೇ ನಾಶವಾಗುತ್ತಿತ್ತು. ನಾನು ನನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದೆ. ಕುಟುಂಬವು ದುರ್ಧರವಾಗಿ ನಾಶವಾಗುತ್ತಿತ್ತು. ನನ್ನ ಪತ್ನಿಯು ಅದೆಷ್ಟು ಅನರ್ಥ ಅನುಭವಿಸಬೇಕಾಗುತ್ತಿತ್ತು. ನನಗೆ ಸ್ವಾರ್ಥವೂ ಪರಮಾರ್ಥವೂ ಎರಡೂ ದೊರಕುತ್ತಿರಲಿಲ್ಲ. ಬಾಬಾರವರು ಸಗುಣನಿಗೆ ಪ್ರೇರಣೆ ನೀಡಿ ಆ ಪುಸ್ತಕವನ್ನು ನಿಮಿತ್ತ ಮಾಡಿ ನನ್ನ ಮನಸ್ಸು ಆತ್ಮಘಾತ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಬೇರೆ ಕಡೆ ತಿರುಗಿಸಿದರು. ಈ ರೀತಿಯ ಘಟನೆ ನಡೆಯದಿದ್ದರೆ ಆ ಬಡಪಾಯಿಯು ಅನವಶ್ಯಕವಾಗಿ ತನ್ನ ಜೀವನವನ್ನು ಕಳೆದುಕೊಳ್ಳುತ್ತಿದ್ದನು. ಆದರೆ ಸಾಯಿಯಂತಹ ರಕ್ಷಕರು ಇರುವಾಗ ಯಾರು ತಾನೇ ಸಾಯಿಸಲು ಸಾಧ್ಯವಾಗುತ್ತದೆ? ಈ ಭಕ್ತನ ತಂದೆಯು ಅಕ್ಕಲಕೋಟೆ ಸ್ವಾಮಿಯ ಭಕ್ತನಾಗಿದ್ದನು. ಬಾಬಾರವರು ಅವನಿಗೆ ತನ್ನ ತಂದೆಯ ಹೆಜ್ಜೆಗಳಲ್ಲಿ ನಡೆಯಬೇಕು ಎಂಬುದನ್ನು ಅರ್ಥ ಮಾಡಿಸಿದರು. ಅನಂತರ ಎಲ್ಲವೂ ಒಳ್ಳೆಯದಾಯಿತು. ಆ ದಿನಗಳು ಮುಗಿದು ಹೋದವು. ಅವನು ಜ್ಯೋತಿಷ್ಯ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಅತ್ಯಂತ ಶ್ರಮಪಟ್ಟು ಪಡೆದನು. ಅದು ನಿರೀಕ್ಷಿತ ಫಲವನ್ನು ಕೊಟ್ಟಿತು. ಅವನು ಸಾಯಿಯ ಕೃಪಾ ಪ್ರಸಾದವನ್ನು ಪಡೆದನು. ಅದೃಷ್ಟವು ಅವನಲ್ಲಿ ಮುಗುಳ್ನಗು ತರಿಸಿತು. ಅವನು ಜ್ಯೋತಿರ್ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದನು. ಅವನ ಹಿಂದಿನ ಸಂಕಟದ ಕಾಲ ದೂರವಾಗಿತು. ಅವನಿಗೆ ಗುರು ಚರಣಗಳಲ್ಲಿ ಪ್ರೇಮವು ಹೆಚ್ಚಿತು. ಅವನು ಸುಖ, ಕುಶಲ ಮತ್ತು ಕ್ಷೇಮವನ್ನು ಪಡೆದನು. ಅವನಿಗೆ ಮನೆಯಲ್ಲಿ ಸುಖ ಶಾಂತಿಗಳು ಉಂಟಾದವು. ಅವನು ಪರಮಾನಂದವನ್ನು ಪಡೆದನು. ಈ ರೀತಿಯ ಚಮತ್ಕಾರಗಳು ಅಗಣಿತವಾಗಿವೆ, ಒಂದಕ್ಕಿಂತ ಮತ್ತೊಂದು ಮಹತ್ತಾದದ್ದು. ಆದರೆ ಈ ಕಥೆಗಳು ಗ್ರಂಥ ವಿಸ್ತಾರವನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಅದರ ಸಾರಕ್ಕೆ ಸೀಮಿತಗೊಳಿಸಿದ್ದೇನೆ. ಹೇಮಾದನು ಸಾಯಿಯ ಚರಣಗಳಲ್ಲಿ ಶರಣಾಗುತ್ತಾನೆ. ಮುಂದಿನ ಅಧ್ಯಾಯ ಅತ್ಯಂತ ಕುತೂಹಲಕಾರಿಯಾದ ಕಥೆ. ಯಾವ ರೀತಿ ಶಾಮಾನಿಗೆ ವಿಷ್ಣು ಸಹಸ್ರನಾಮದ ದಾನ ಸಿಕ್ಕಿತು ಎಂಬುದರ ಬಗ್ಗೆ ತಿಳಿಸುವೆನು. ನನಗೆ ಬೇಡ, ನನಗೆ ಬೇಡ ಎಂದು ಶ್ಯಾಮ ಹೇಳಿದ. ಆದರೆ ಬಾಬಾರವರಿಗೆ ಅವನನ್ನು ಕಂಡರೆ ಅಸೀಮವಾದ ಪ್ರೀತಿ ಮತ್ತು ಅವನಿಗೆ ಒತ್ತಾಯಪೂರ್ವಕವಾಗಿ ಸಹಸ್ರನಾಮವನ್ನು, ಅದರ ಸುಂದರ ಮಹಾತ್ಮೆಯನ್ನು ವರ್ಣಿಸುತ್ತಾ ಕೊಟ್ಟರು. ಈಗ ಆದರ ಪೂರ್ವಕವಾಗಿ ಗಮನವಿಟ್ಟು ಈ ಕಥೆಯನ್ನು ಕೇಳಿರಿ. ಬಾಬಾರವರ ಅನುಗ್ರಹ ವರ್ಷಿಸುವುದನ್ನು ಕಾಣಿರಿ. ಸಮಯವು ಕೂಡಿ ಬಂದಾಗ ಒಬ್ಬ ಭಕ್ತನಿಗೆ ಕಿಂಚಿತ್ತು ಆಶೆ ಇಲ್ಲದಿದ್ದರೂ ಅನುಗ್ರಹಿಸುತ್ತಿದ್ದರು. ಈ ಅಧ್ಯಾಯದಲ್ಲಿ ಸದ್ಗುರುವಿನ ನಿವಾಸದಲ್ಲಿ ಅನುಗ್ರಹಿಸುವ ಅಲೌಕಿಕ ರೀತಿಯು ತಿಳಿಯುತ್ತದೆ. ಶ್ರೋತೃಗಳು ಇದನ್ನು ಗೌರವಪೂರ್ವಕವಾಗಿ ಆಲಿಸಿರಿ. ಅತ್ಯಂತ ಶ್ರೇಷ್ಠ ರೂಪದ ಕಲ್ಯಾಣ ಸ್ವರೂಪರಾಗಿದ್ದಾರೆ ಸಾಯಿ. ಅವರು ಗುಣಗಳ ನಿಧಿಯಾಗಿದ್ದಾರೆ. ಅವರ ಬಗ್ಗೆ ಕೇಳುವವನು, ಅವರ ಕೀರ್ತಿಯ ಗುಣಗಾನ ಮಾಡುವವನು ಭಾಗ್ಯವಂತನು. ಅದು ಅವನ ಜೀವನವನ್ನು ಪಾವನಗೊಳಿಸುವ ಧಾರ್ಮಿಕ ಕಾರ್ಯ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಅಪಸ್ಮಾರ ಮತ್ತು ಆತ್ಮಹತ್ಯೆಯ ನಿವಾರಣೆ ಮತ್ತು ತನ್ನ ಗುರುಪದಗಳಲ್ಲಿ ಸ್ಥಿರೀಕರಣ ಎಂಬ 26ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.